ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಕೃತಿ ಡಿಸೈನ್ಸ್. ಇವತ್ತು ಸಾದಾ ಬ್ಲೌಸ್ ಕಟ್ಟಿಂಗನ್ನು ಅರ್ಧ ಗಂಟೆಯಲ್ಲಿ ನೋಡೋಣ ಬನ್ನಿ. ಈಗ ನೋಡಿ, ನಾನು 3 ಬ್ಲೌಸ್ಗಳನ್ನು ಒಂದೇ ರೀತಿಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾನು ಡಬಲ್ ಫೋಲ್ಡ್ ಮಾಡಿದ್ದೀನಿ ಅಲ್ವಾ, ನೋಡ್ತಿದ್ದೀರಾ. ಈಗ ಮತ್ತೆ ಇನ್ನೊಂದು ಫೋಲ್ಡ್ ನಾನು 4 ಫೋಲ್ಡ್ ಮಾಡಿದೆ. ಇವಾಗ ನಾವು ತೋಳನ್ನು ತಗೊಳ್ಳೋಣ. ಈಗ ನಾನು ಲೈನ್ ಮಾಡ್ತಾ ಇರೋದು ಕಚ್ಗೆ ಲೈನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ನೀವು ನಿಮ್ಮ ಬ್ಲೌಸ್ ಅಳತೆನ ತೊಗೊಂಡು, ಯಾರು ನಿಮಗೆ ಕಸ್ಟಮರ್ ಬ್ಲೌಸ್ ಅಳತೆ ಕೊಟ್ಟಿರ್ತಾರಲ್ವ ಹೊಲಿಯೋದಕ್ಕೆ, ಅವರು ಸ್ಲೀವ್ ಅಳತೆನ ತೊಗೊಳ್ಳಿ. ಕಚ್ಚಿಗೆ ಅಂತ ಒಂದು ಅರ್ಧ ಇಂಚ್ ಬಿಟ್ಟು ಮತ್ತೆ ಮೇಲೆ ಕರೆಕ್ಟಾಗಿರಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಕಚ್ಚಿಗೆ ಅಂತ ಮಾರ್ಜಿನ್ಗೆ ಅಂತೇಳಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಕರೆಕ್ಟಾಗಿ ಹಾಕ್ಕೊಳ್ಳಿ ನೀವು ಸ್ಲೀವ್ನ ಫಸ್ಟು. ಆಮೇಲೆ ಕರೆಕ್ಟಾಗಿ ಫಿಟ್ಟಿಂಗ್ ಎಲ್ಲಿಗಿದೆ ನೋಡಿ ಅಲ್ಲಿಗೆ ಮಾರ್ಕ್ ಹಾಕ್ಕೊಳ್ಳಿ. ಆಮೇಲೆ 2 ಇಂಚ್ ಬಿಟ್ಕೊಂಡು ಮತ್ತೊಂದು ಮಾರ್ಕ್ ಹಾಕ್ಕೊಳ್ಳಿ. ನೋಡಿ, ನಾನು ತೋರಿಸ್ತಿದ್ದೀನಲ್ವ ಆ ಥರ. ಮತ್ತು ಫಿಟ್ಟಿಂಗ್ ಎಲ್ಲಿದೆ ಆ ಥರ ಕರೆಕ್ಟಾಗಿ ನೀವು ಹಾಕ್ಕೋಬೇಕು. ನೀವು ಕರೆಕ್ಟಾಗಿ ಹಾಕ್ಕೊಳೋದಾದರೆ ನೀಟಾಗಿ ಬರುತ್ತೆ ಬ್ಲೌಸು. ನೋಡಿ, ಕರೆಕ್ಟಾಗಿ ನಿಮ್ಗೆ ಲೈನ್ ಕೈಗೆ ಹತ್ತಬೇಕು. ನಿಮ್ಮ ಕೈಗೆ ಎಲ್ಲಿ ಲೈನ್ ಹತ್ತುತ್ತಲ್ವ ಅಲ್ಲಿ ಮಾರ್ಕ್ ಮಾಡಿಕೊಡಿ ಕೆಳಗಡೆ. ಆ ಥರ ಸ್ಲೀವ್ ನಿಮ್ದು ಯಾವ ಥರ ಇದೆ ಅಲ್ವ ಅದೇ ಥರವಾಗಿ ಅದು ಲೈನ್ ಬರುತ್ತೆ. ಫಿಟ್ಟಿಂಗ್ ಲೈನ್ ಆಗಿರ್ಬೋದು, ಸ್ಲೀವ್ ಲೈನ್ ಆಗಿರ್ಬೋದು. ನಾನು ಹೇಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಅದೇ ಥರ ನೀವು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೂ ಕೂಡ ಚೆನ್ನಾಗಿರೋ ಸ್ಲೀವ್ ಅದು ಹೇಗಿದೆ ಆಗಿ ಬರುತ್ತೆ. ನೋಡಿ, 2 ಇಂಚ್ ಎಕ್ಸ್ಟ್ರಾ ಅಂತ ಹಾಕ್ಕೊಂಡಿದ್ದೀನಿ. ಆ ಥರ ನೀವು ಹಾಕ್ಕೊಳ್ಳಿ. ಇವಾಗ ನೋಡಿ, ನಾನು ಶೇಪ್ಸ್ಗೆಲ್ಲ ಇಟ್ಬಿಟ್ಟು ನೋಡ್ತಾ ಇದ್ದೀನಿ ನಾನು ಹಾಕ್ಕೊಂಡಿದ್ದು ಕರೆಕ್ಟಾಗಿದೆ ನೋಡಿ. ಮತ್ತು ಮೇಲೆ ಒಂದು ಲೈನ್ ಹಾಕ್ಕೋಬೇಕು ಮಾರ್ಜಿನ್ಗೆ ಅಂತ ಹೇಳ್ಬಿಟ್ಟು. ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಈಗ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 3 ಬ್ಲೌಸನ್ನು ಸಹ ಒಂದೇ ಸಲ ಕಟ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ 2 ಮಾಡ್ಕೋಬೋದು. ನಿಮಗೆ 1, 2 ಮಾಡ್ಕೊಳ್ದ್ರೆ ಚೆನ್ನಾಗಿ ಬರುತ್ತೆ ಅನಿಸಿದ್ರೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡ್ಕೋಬೋದು. ನನಗೆ ಪ್ರಾಕ್ಟೀಸ್ ಇರೋದ್ರಿಂದಾಗಿ ನಾನು 3 ಬ್ಲೌಸನ್ನು ಒಂದೇ ಸರಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಲೈನಿಂಗ್ ಅಷ್ಟೇ ಫ್ರೆಂಡ್ಸ್. ಇದಕ್ಕೆ ನಾನು ಮೇನ್ ಫ್ಯಾಬ್ರಿಕ್ನ ಬೇರೆ ಇದೆ ಸ್ಯಾರಿದು, ಅದನ್ನು ಅಟ್ಯಾಚ್ ಮಾಡಬೇಕು. ಮೊದಲು ಲೈನಿಂಗ್ ಅಷ್ಟೇ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ತೆಗೆದಿಟ್ಕೊಳ್ತೀನಿ ನಾಚ್ ಹಾಕಿ. ಕರೆಕ್ಟಾಗಿ ಸೆಂಟ್ರಲ್ಲೊಂದು ನಾಚ್ ಹಾಕಬೇಕು. ಆಮೇಲೆ ಫಿಟ್ಟಿಂಗಿಗೆ ಒಂದು ನಾಚ್ ಹಾಕಬೇಕು. ನೋಡಿದರೆ ಅಲ್ವ ಫ್ರೆಂಡ್ಸ್, ಈಗ 3 ಸ್ಲೀವ್ ಕಟ್ಟಿಂಗ್ ಆಯಿತು. ಈಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಬಾಡಿ ಹಿಂದಿನ ಬ್ಯಾಕ್ ಸೈಡ್ ಕಟ್ಟಿಂಗ್ನ ಮಾಡ್ಕೋಬೇಕು ಬ್ಲೌಸಿಂದು. ಇವಾಗ ನೋಡಿ, ನಾನು ನೆಕ್ಸ್ಟ್ ತೋರಿಸ್ತೀನಿ ಯಾವ ಥರ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು. ನೋಡಿ, ಈ ಥರ ಫಸ್ಟ್ ಒಂದು ಲೇಯರ್ ಹಾಕ್ಕೋಬೇಕು. ಆಮೇಲೆ ಬಂದುಬಿಟ್ಟು ಕರೆಕ್ಟಾಗಿ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಬ್ಲೌಸು ಕೆಟ್ಟೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಹೆಚ್ಚು ಕಮ್ಮಿ ಆಗಬಾರ್ದು ಫ್ಯಾಬ್ರಿಕ್ಕು. ನೋಡ್ಕೊಳ್ಳಿ ನಾನು ಯಾವ ಥರ ಹಾಕ್ತಿದ್ದೀನಿ ಅಂತ. ಈ ಥರ ಆಗಿಬಿಟ್ಟು ನೀವು ಬ್ಲೌಸನ್ನು ಕರೆಕ್ಟಾಗಿ ಮಡಿಸ್ಬಿಡಿ. ನೋಡಿ, ಡಬಲ್ ಫೋಲ್ಡ್ ಆಗಿದೆ ಅಷ್ಟೇ, 4 ಫೋಲ್ಡ್ ಮಾಡಿಲ್ಲ ನಾನು. ಸ್ಲೀವ್ಗಷ್ಟೇ 4 ಫೋಲ್ಡ್ ಮಾಡಿ ತೋರಿಸಿದೆ. ಈಗ ಡಬಲ್ ಫೋಲ್ಡು. ಈಗ ಬ್ಲೌಸನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ಕರೆಕ್ಟಾಗಿ ಹಾಕ್ಕೊಂಡು ಮಡಿಸ್ಕೊಂಬಿಟ್ಟು ಈ ಕರೆಕ್ಟಾಗಿ ಆ ಫ್ಯಾಬ್ರಿಕ್ ಮೇಲೆ ಇಟ್ಬಿಡಬೇಕು. ಕರೆಕ್ಟು ಶೋಲ್ಡ್ರು, ಆಮೇಲೆ ಫಿಟ್ಟಿಂಗು, ಸೊಂಟದ ಅಳತೆ ಬಂದುಬಿಟ್ಟು, ಚೆಸ್ಟ್ ಅಳತೆ, ಶೋಲ್ಡ್ರು, ನೆಕ್ಕು ಎಲ್ಲನೂ ಕರೆಕ್ಟಾಗಿ ಬರೋ ಥರ ಮಡಿಸ್ಕೊಂಡು ಇಟ್ಕೋಬೇಕಾಗತ್ತೆ. ಮತ್ತು ನೋಡಿ, ಫಿಟ್ಟಿಂಗಿಗೆ ಎಷ್ಟು ಬಂದಿದೆ ಅಂತ. ನಾನು ಎಷ್ಟೊಂದು ಲೈನ್ ಹಾಕಿದ್ದೀನಿ, ಇಲ್ಲಿ ಕನ್ಫ್ಯೂಸಿಂಗ್ ಆಗಿದೆ ಅಲ್ವಾ ನಿಮಗೆ. ಸೊ ಕರೆಕ್ಟಾಗಿ ನಾನು ಎಲ್ಲಿಗೆ ಇಟ್ಟಿದ್ದೀನಿ ಫ್ಯಾಬ್ರಿಕ್ಕು ಅಲ್ಲಿಗೆ ಫಿಟ್ಟಿಂಗ್ ಇದೆ ಫ್ರೆಂಡ್ಸ್. ಆಮೇಲೆ ಸೆಕೆಂಡ್ ಲೈನ್ ಬಂದುಬಿಟ್ಟು ನಾಚ್ ಹಾಕೋಕ್ಕೆ, ಇನ್ನು ಎಕ್ಸ್ಟ್ರಾ 2 ಲೈನ್ ಬಂದುಬಿಟ್ಟು ಫಿಟ್ಟಿಂಗಿಗೆ ಅಂತ ಬಿಟ್ಟಿದ್ದೀನಿ. ಅಷ್ಟಕ್ಕೆ ಸರಿ ಹೋಗ್ಬಿಡುತ್ತೆ ಅವ್ರ ಫ್ಯಾಬ್ರಿಕ್ಕು. ಅವ್ರ ಬ್ಲೌಸ್ಗೂ ಅಷ್ಟಕ್ಕೆ ಫಿಟ್ಟಿಂಗ್ ಲೈನು ನಾಚ್ ಲೈನಿಗೆ ಬಂದುಬಿಟ್ಟು ಕರೆಕ್ಟಾಗಿ ಕುಂದಿರುತ್ತೆ. ಇವಾಗ ನೋಡಿ, ಉದ್ದ ನೀವು ಶೋಲ್ಡ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟ್ ಇರೋಲ್ಲಿ. ಆಮೇಲೆ ಮಾರ್ಜಿನ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ ಮೇಲತ್ತು ಕರೆಕ್ಟ್. ಈಗ ಆರ್ಮೋಲ್ ಮಾರ್ಕು ಈಗ ನಾನು ತೋರಿಸ್ತಾ ಇದ್ದೀನಲ್ವ, ಲೈನಿಗೆ ಮೇಲೆ ಹಾಕಿ ನಾನು ಸ್ಲೀವ್ಗೆ ಹೇಗೆ ಥರ ತೋರಿಸಿದೆ ಇಲ್ಲೂ ಕೂಡ ಅದೇ ಥರ ನೀವು ಲೈನ್ ಮೇಲೆ ಕರೆಕ್ಟಾಗಿ ಕೈ ಇಟ್ಕೊಂಡು ಲೈನ್ನ ಹಾಕಿದರೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಮಾರ್ಕ್ ಮಾಡ್ಕೊಳ್ಳಿ ಶೋಲ್ಡ್ರಿಗೆ. ಮಾರ್ಜಿನ್ನು ವಿತ್ತು ಕರೆಕ್ಟಾಗಿರೋ ಲೈನ್ ಹಾಕ್ಕೋಬೇಕಾಗತ್ತೆ. ನೋಡಿ, ನಾನು ಯಾವ ಥರ ಹಾಕ್ಕೊಂಡಿದ್ದೀನಿ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ನಾನೀಗ ಹಾಕ್ತಿರೋದು ಬಂದುಬಿಟ್ಟು ಕರೆಕ್ಟಾಗಿರೋದು. ಇದು ಬಂದುಬಿಟ್ಟು ಮಾರ್ಜಿನ್ಗೆ ಲೈನು. ಇದು ಕೂಡ ಅಷ್ಟೇ, ಇದು ಮಾರ್ಜಿನ್ಗೆ, ಇದು ಕರೆಕ್ಟಾಗಿರೋದು. ಮಾರ್ಜಿನ್ಗಂತ ನಾವು ಬಿಟ್ಕೊಂಡು ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಬ್ಲೌಸ್ ಅನ್ನೋದು. ನೀವು 1 ಸತಿ ತಪ್ಬೋದು, 2 ಸತಿ ತಪ್ಬೋದು, ಹಂಗೆ ಮಾಡ್ತಾ ಪ್ರಯತ್ನ ಪಟ್ಟರೆ ಯಾವುದೂ ಅಸಾಧ್ಯ ಅಲ್ಲ. ಕರೆಕ್ಟಾಗಿ ಮಾಡೋದನ್ನ ಕಲಿಬೇಕು ಫಸ್ಟು. ಇದು ನೋಡಿ, ನಾನು ರೌಂಡ್ ಹಾಕ್ಕೊತೀನಿ. ರೌಂಡ್ ಇದೆ ಅವ್ರದ್ದು, ನಮ್ಗೆ ಕೊಟ್ಟಿರೋ ಕಸ್ಟಮರು ರೌಂಡೇ ಇಡಿ ಅಂತ ಹೇಳಿದ್ದಾರೆ. ಸೊ ಹಾಗೆ ಅಂದ್ಬಿಟ್ಟು ಇದನ್ನು ರೌಂಡೇ ಕಟ್ ಮಾಡ್ಕೊಂಬಿಡ್ತೀನಿ. ನೋಡಿ, ಇವಾಗ ಕಟ್ ಮಾಡ್ಕೊಂಬಿಡೋಣ. ಕರೆಕ್ಟಾಗಿ ಇನ್ನೊಂದು ಸತಿ ಇದೆಯಾ ಇಲ್ವಾ ಅಂತಂದು ಆರ್ಮೋಲ್ ಚೆಕ್ ಮಾಡ್ಕೊಳ್ಳಿ. ನಾನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ವಿಡಿಯೋದಲ್ಲಿ, ಅದೇ ಥರ ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, ನಾನು ಫಿಟ್ಟಿಂಗ್ಗೆ ಕರೆಕ್ಟ್ ಬಂತು. ನಾನು ಇನ್ನೂ ಎಕ್ಸ್ಟ್ರಾ 2 ಇಂಚ್ ಬಿಟ್ಟಿದ್ದೀನಿ. ಯಾಕಂದರೆ ಅಲ್ಲಿ ನಮಗೆ ಕೊಟ್ಟಿರೋ ಕಸ್ಟಮರು 2 ಇಂಚ್ ಬಿಡಿ
ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬಿಟ್ಟಿದ್ದೀನಿ. ನೀವು ಕೇಳ್ಕೊಳ್ಳಿ ಇರಲ್ಲ ಬೇಡವಾ ಅಂತಂದು. ಇಲ್ಲ ನಮ್ಗೆ ಎಕ್ಸ್ಟ್ರಾ ಬಟ್ಟೆ ಬೇಕು ಅಂದರೆ ಬಿಟ್ಕೊಳ್ಳಿ, ಇಲ್ಲ ಅಂದರೆ ಕರೆಕ್ಟಾಗಿ 3 ಹೊಲಿಗೆ ಹಾಕಿ ಕರೆಕ್ಟಾಗಿ ಕಟ್ ಮಾಡಿ ನೀವು ಕಸ್ಟಮರ್ಗೆ ಕೊಡ್ಬೋದು. ನೋಡ್ಕೊಳ್ಳಿ, ನಾನು ನೆಕ್ಕನ್ನು ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇದನ್ನು ಕಟ್ ಮಾಡ್ಕೊತೀನಿ, ಮೇನ್ ಫ್ಯಾಬ್ರಿಕ್ನ ನಾನು ಕಟ್ ಮಾಡ್ಕೊಳ್ಳಲ್ಲ. ಮೇನ್ ಫ್ಯಾಬ್ರಿಕ್ ಮ್ಯಾಗಿಟ್ಟು ಅದೇ ಥರ ಹೊಲಿಗೆನ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ನೋಡಿ ಫ್ರಂಟ್ ಪಾರ್ಟ್ನ ನೋಡೋಣ. ಈಗ ಬ್ಯಾಕ್ ಪಾರ್ಟನ್ನು ಅದ್ರ ಮೇಲೆ ಇಟ್ಬಿಟ್ಟು ನೆಕ್ಕು, ಶೋಲ್ಡರು ಮತ್ತು ಆರ್ಮಲ್ಲು ಮತ್ತು ಕೆಳಗೆ ಎಷ್ಟಿದೆ ಅಂತ ಉದ್ದ ಎಲ್ಲನೂ ನಾನು ಮಾರ್ಕ್ ಮಾಡ್ಕೊತಿದ್ದೀನಿ. ನೋಡಿ ಇವಾಗ ಈ ಥರ ನೀವು ಮಾರ್ಕರಿಂದ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬಿಟ್ರೆ ನೀವು ಮುಂದಿನ ಪಾರ್ಟ್ ಹಾಕೋದು ತುಂಬಾ ಸುಲಭ ಆಗುತ್ತೆ. ನೀವು ಮತ್ತೆ ಆರ್ಮಲ್ ಚೆಕ್ ಮಾಡೋದು, ಶೋಲ್ಡ್ರ್ ಚೆಕ್ ಮಾಡೋದು, ಲೆಂತ್ ಚೆಕ್ ಮಾಡೋದೆಲ್ಲ ಇರೋದಿಲ್ಲ. ಇದರಲ್ಲೇ ನಾವು, ಯಾಕಂದರೆ ಬ್ಯಾಕ್ ಪಾರ್ಟಲ್ಲಿ ಮಾರ್ಜಿನ್ ತೊಗೊಂಡಿರ್ತೀವಲ್ಲ, ಸೊ ಇದರಲ್ಲಿ ಮಾರ್ಜಿನ್ ಬಂದುಬಿಟ್ಟಿರುತ್ತೆ. ನೀವು ನೆಕ್ನ ಸ್ವಲ್ಪ ಹಿಂದಕ್ಕೆ ಹಿಡ್ದು ನೋಡಬೇಕಾಗುತ್ತೆ. ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ, ಆ ಥರ ಉಕ್ಸ್ಪಟ್ಟಿಯಿಂದನೇ ನೋಡಬೇಕು ನೀವು ನೆಕ್ ಬಂದುಬಿಟ್ಟು. ನೋಡಿ ನಾನು ತೋರಿಸ್ತಿದ್ದೀನಲ್ವ, ಇಷ್ಟು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. 3 ಲೈನ್ ಏನಕ್ಕೆ ಹಾಕಿದ್ದೀನಿ ಅಂದರೆ, ಒಂದು ನಡುವೆ ಡಾಚ್ ಹಿಡಿಯೋಕ್ಕೆ ಹಾಕಿದ್ದೀನಿ, ಇನ್ನೊಂದು ಕ್ರಾಸ್ ಪಟ್ಟಿಗೆ ಬರುತ್ತೆ. ನೋಡಿ ಇವಾಗ ತೋರಿಸ್ತಿದ್ದೀನಲ್ವ, ನಿಪ್ಪಲ್ ಪಾಯಿಂಟಿಂದು ಕರೆಕ್ಟ್ ಇರೋದ್ರೆ ಒಂದು ಲೈನು, ಆಮೇಲೆ ನೆಕ್ಸ್ಟ್ ಒಂದು ಲೈನ್ ಹಾಕ್ಕೋಬೇಕಾಗುತ್ತೆ. ಇವಾಗ ನೋಡಿ ಫಿಟ್ಟಿಂಗ್ ಲೈನಲ್ಲಿರೋದನ್ನು ಕರೆಕ್ಟಾಗಿ ಹಾಕ್ಕೊಂಬಿಡಿ. ಎಕ್ಸ್ಟ್ರಾ ಹಾಕ್ಕೊಂಡ್ರೆ ನಿಮಗೆ 4ನೇ ಡಾಚ್ ಬಂದುಬಿಡುತ್ತೆ. ಕರೆಕ್ಟಾಗಿ ಹಾಕ್ಕೊಂಡ್ರೆ ನಿಮಗೆ 4ನೇ ಡಾಚ್ ಬರೋದಿಲ್ಲ ಫ್ರೆಂಡ್ಸ್. ತೋರಿಸ್ತಿದ್ದೀನಲ್ವ, ಇದೇ ಥರ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕ್ರಾಸ್ ಪಟ್ಟಿನೂ ಬೇರೆ ಕಡೆ ತೆಕ್ಕೊನೋ ಅವಶ್ಯಕತೆ ಇರೋಲ್ಲ. ಇದರಲ್ಲೇ ಕ್ರಾಸ್ ಪಟ್ಟಿನೂ ಬಂದುಬಿಡುತ್ತೆ. ನಾನು ಯಾವಾಗಲೂ ಡಬಲ್ ಕ್ರಾಸ್ ಪಟ್ಟಿ ಹಚ್ತೀನಿ. ಇವಾಗ ಮುಂದೆ ನೀವು ಅಲ್ಲೂ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ ಕರೆಕ್ಟಾಗಿ ಯಾವ ಥರ ನಾನು ಡಬಲ್ ಕ್ರಾಸ್ ಪಟ್ಟಿನ ತೆಕ್ಕೊತೀನಿ ಅಂತ ನೀವು ನೋಡ್ಬೋದು. ಡಬಲ್ ಕ್ರಾಸ್ ಪಟ್ಟಿ ಹಚ್ಚೋದ್ರಿಂದ ಜಗ್ಗೋದಿಲ್ಲ, ಬಟ್ಟೆ ಬಂದುಬಿಟ್ಟು ಚೆನ್ನಾಗಿ ಬಾಡಿಗೆ ಕರೆಕ್ಟ್ ಫಿಟ್ಟಿಂಗ್ ಕುಂದಿರುತ್ತೆ. ನೋಡಿ ಮಾರ್ಜಿನ್ ಲೈನ್ ನಿಮಗೆ ಗೊತ್ತಾಗಲಿ ಅಂತ ನಾನು 2 ಲೈನ್ ಹಾಕಿದ್ದೀನಿ, ಮಾರ್ಜಿನ್ನು ವಿತ್ ಫಿಟ್ಟಿಂಗ್ ಲೈನನ್ನು. ನೋಡಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಈ ಕ್ರಾಸ್ ಪಟ್ಟಿದು ಕಟ್ ಮಾಡ್ಕೊಂಬಿಡೋಣ. ನೋಡಿ ಅಲ್ಲಿ ಎಕ್ಸ್ಟ್ರಾ ಬಂದಿದ್ದು ನಡ್ಬರ್ಕ ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಸ್ವಲ್ಪ ಎಕ್ಸ್ಟ್ರಾ ಬಂದರೂ ಅದು ಆಮೇಲೆ ಸರಿ ಮಾಡೋಕ್ಕಾಗಲ್ಲ ಬ್ಲೌಸಲ್ಲಿ. ಸೊ ಹಾಗಾಗಿ ನೋಡ್ಕೊಂಬಿಡಿ. ನೋಡ್ಕೊಂಡು ಕರೆಕ್ಟಾಗಿ 1-2 ಸತ ನೋಡ್ಕೊಂಡು ಕಟ್ ಮಾಡಿದರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಬರೋಲ್ಲ ಫ್ರೆಂಡ್ಸ್. ನೋಡಿ ನಾನು ಯಾವ ಥರ ಕಟ್ ಮಾಡ್ತಾಯಿದ್ದೀನಿ ಅಂತ ಕರೆಕ್ಟಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಇದನ್ನು ಫ್ರಂಟ್ ಪಾರ್ಟ್ನ ತೆಗೆದುಬಿಟ್ಟು ಮುಗೀತು. ಇದಕ್ಕೆ 3 ಡಾಚಿನ ಬ್ಲೌಸ್ ಇದು ಓನ್ಲಿ. ನಾನು 3 ಬ್ಲೌಸ್ ಇಲ್ಲಿ 3 ಬ್ಲೌಸ್ ಹಾಕಿಲ್ಲ ಫ್ರೆಂಡ್ಸ್, ಸ್ಲೀವ್ನ ಮಾತ್ರ 3 ಹಾಕಿದ್ದೆ. ಯಾಕಂದರೆ ಇನ್ನೊಂದು ಫಿಟ್ಟಿಂಗು ನೆಕ್ಕು ಮತ್ತು ಅದು ಬೇರೆ ಥರ ಹೇಳಿದ್ದಾರೆ ಡಿಸೈನು. ಸೊ ಹಾಗಾಗಿ ಇಲ್ಲಿ 2 ಬ್ಲೌಸನ್ನು ನಾನು ಹಾಕಿರೋದು. ನೋಡಿ ಡಬಲ್ ಕ್ರಾಸ್ ಪಟ್ಟಿನ ಅದೇ ಥರ ಫೋಲ್ಡ್ ಮಾಡಿಕೊಂಡು ತೆಕ್ಕೊಂಬಿಟ್ಟಿದ್ದೀನಿ, ನೀವು ನೋಡ್ತಿರ್ಬೋದು. ಈಗ ಮೇನ್ ಫ್ಯಾಬ್ರಿಕ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಸ್ಯಾರಿದು. ಇದಕ್ಕೆ ನಾನು ಒಂದನ್ನೇ ಕಟ್ ಮಾಡಿ ತೋರಿಸ್ತೀನಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಸ್ಯಾರಿನ ಅಪ್ಲೋಡ್ ಮಾಡ್ತೀನಿ, ಯಾವ ಥರ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಡೀಟೇಲಾಗಿ ಹೇಳ್ಕೊಡ್ತೀನಿ ಒಂದೊಂದು ಪಾರ್ಟನ್ನೇ. ಇವಾಗ ನೋಡಿ ಈ ಮೇನ್ ಫ್ಯಾಬ್ರಿಕ್ಕಿಗೆ ನಾನು ಮೊದಲು ಸ್ಲೀವ್ನ ತೆಕ್ಕೊಂಡ್ಬಿಡ್ತೀನಿ. ನೋಡ್ಕೊಳ್ಳಿ, ಸ್ಲೀವ್ನ ನಾನು ಕರೆಕ್ಟಾಗಿ ಹಾಕ್ಬಿಟ್ಟು ಈ ಕಡೆ ಒಂದು ಆ ಕಡೆ ಒಂದು ಹಾಕ್ಬಿಟ್ಟು ಮೇನ್ ಫ್ಯಾಬ್ರಿಕ್ಕಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದೇ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಈ ಕಡೆ ಒಂದು ಸ್ಲೀವ್ನ ಕಟ್ ಮಾಡ್ಕೊಳ್ಳಿ. ಯಾರಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಮ್ಗೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನೋಡಿ ಇವಾಗ ನೀವು ಬ್ಯಾಕ್ ಪಾರ್ಟನ್ನು ಫ್ರಂಟ್ ಪಾರ್ಟನ್ನು 2 ಒಂದೇ ಸರಿ ಹಾಕಿ ನಾನು ಕಟ್ ಮಾಡ್ಕೋತೀನಿ ಮೇನ್ ಫ್ಯಾಬ್ರಿಕ್ಕಿಗೆ. ನೋಡ್ಕೊಳ್ಳಿ ನಾನು ಯಾವ ಥರ ಹಾಕ್ತಿದ್ದೀನಿ ಅಂತ. ಈ ಥರ ಹಾಕ್ಬಿಟ್ಟು ನೆಕ್ಸ್ಟು ನಾನು ಕ್ರಾಸ್ ಪಟ್ಟಿನ ಹಾಕಿ ಕಟ್ ಮಾಡ್ಕೊಳ್ತೀನಿ. ನಾನು ಇದು ಮೇನ್ ಫ್ಯಾಬ್ರಿಕಲ್ಲೂ ಅಷ್ಟೇ ಕ್ರಾಸ್ ಪಟ್ಟಿನ ನಾನು 2 ಲೇಯರಾಗಿ ಹಚ್ಕೋತೀನಿ. ನೀವು ಸಾದಾ ಬ್ಲೌಸ್ ಕಟ್ ಮಾಡೋದು ಇಷ್ಟೇ ಫ್ರೆಂಡ್ಸ್. ಆದರೆ ಮಾರ್ಜಿನ್ಗೆ ನೆಕ್ ಹತ್ರ ಮಾತ್ರ ಸ್ವಲ್ಪ ಬಿಟ್ಕೋಬೇಕಾಗುತ್ತೆ. ಇದು ನಾವು ಡಬಲ್ ಲೇಯರ್ ಇರೋದ್ರಿಂದ ಬ್ಲೌಸ್ ಪೀಸು ವಿತ್ ಲೈನಿಂಗ್ ಇರೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಮಾರ್ಜಿನ್ಗೆ ಬಿಟ್ಕೋತೀವಿ ನೆಕ್ ಹತ್ರ. ಇಲ್ಲಾಂದರೆ ಎಲ್ಲನೂ ಸೇಮ್ ಟು ಸೇಮೇ, ಏನೂ ಚೇಂಜಸ್ ಇರೋದಿಲ್ಲ. ನೋಡಿ ಇದೇ ಥರ ಹಾಕಿ ಕಟ್ ಮಾಡ್ಕೊಳ್ಳಿ ನೀವು ಕರೆಕ್ಟಾಗಿ. ನನಗೆ ಈಗ ಫ್ಲವರ್ ಬೇಡ, ಕರೆಕ್ಟಾಗಿ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಫ್ಲವರ್ನ ತಗೋತಾ ಇಲ್ಲ, ಇಲ್ಲಿ ಕಟ್ ಮಾಡಿಬಿಡ್ತೀನಿ. ನೋಡಿ ಈಗ ಯಾಕಂದರೆ ನಾನು ಸ್ಲೀವಲ್ಲಿ ಸ್ವಲ್ಪ ಆಮೇಲೆ ಅಟ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಫ್ಲವರ್ನ ಇಲ್ಲಿ ತಗೋತಾ ಇಲ್ಲ ಸ್ಯಾರಿದು ಬಂದುಬಿಟ್ಟು. ನೋಡಿ ನಾನು ಯಾವ ಥರ ಕಟ್ ಮಾಡ್ತಿದ್ದೀನಿ. ಈಗ ನಾನು ನೆಕ್ ಕಟ್ ಮಾಡಿಲ್ಲ, ಶೋಲ್ಡ್ರ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ, ಶೋಲ್ಡ್ರ್ ವಿತ್ ಆರ್ಮಲ್ಲು. ಆಮೇಲೆ ನಾನು ಲೈನಿಂಗ್ನ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಕೊಂಡು ಆದಮೇಲೆ ಕಟ್ ಮಾಡ್ಕೊತೀನಿ. ನೀವು ನೋಡಿ ಕ್ರಾಸ್ ಪಟ್ಟಿನೂ ನಾನು ಡಬಲ್ ಲೇಯರ್ ಆಗೇ ತೊಗೊಂಡಿದ್ದೀನಿ ನಾನು ಹೇಳಿದ ಥರನೇ.
ಓಕೆ ಫ್ರೆಂಡ್ಸ್, ಬಾಯ್. ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಇನ್ನೊಂದನ್ನು ಕರೆಕ್ಟಾಗಿ ನಾವು ಹಾಕ್ಕೊಂಡು ಕಟ್ ಮಾಡ್ಕೊಂಬಿಡ್ಬೇಕು. ಇನ್ನೊಂದು ಬ್ಲೌಸ್ಗೆ ನಾನು ತೋರಿಸ್ತೀನಿ ನೋಡಿ ಇವಾಗ ವೀಡಿಯೋದಲ್ಲಿ. ಇಷ್ಟು ನಮಗೆ ಎಕ್ಸ್ಟ್ರಾ ಬಟ್ಟೆ ಉಳಿದಿದೆ. ಆಮೇಲೆ ಪೈಪಿಂಗಿಗೆ ವಿತ್ ಗುಡ್ಡಿ ಪಟ್ಟಿ ಕಾಜಿ ಪಟ್ಟಿಗೆ ಅದಕ್ಕೆ ಬೇಕಾಗುತ್ತೆ ಫ್ರೆಂಡ್ಸ್.